ಡೈರೆ ಗಿಡ ಒಂದೊಂದು ಕಲರ್ ಇದ್ದಾವೆ, ಎಲ್ಲ ಕಲರು ಅಂತ ಹೇಳಲ್ಲ ನಾನು, ಒಂದೊಂದು ಕಲರ್ ಇದ್ದಾವೆ. ನಮಗೆ ಡೈರೆ ಹೂವು ಅಂದರೆ ಭಾರಿ ಇಷ್ಟ. ನೆಂಟರು ಮನೆಗೆಲ್ಲ ಹೋದಾಗೆಲ್ಲ ಡೈರೆ ಹೂವನ್ನೆಲ್ಲ ತೊಗೊಂಬರ್ತಾರೆ. ಏನೋ ಒಂಥರ ಖುಷಿ ಅವರಿಗೆ. ಹೂವಿನ ಗಿಡದ ಮೇಲೆ ಭಾರಿ ಇಂಟ್ರೆಸ್ಟ್ ನಮ್ಮ ಅಮ್ಮನಿಗೆ. ಇಲ್ಲಿ 2 ಗಿಡ ಮೆಣಸಿನ್ಕಾಯಿ ಗಿಡ ಇದ್ದಾವೆ. ನಾನು ಫಸ್ಟಿಗೆ ತಂದಾಗ ಈ ಆಲೋವೆರಾ ಗಿಡ ಚಿಕ್ಕದಾಗಿತ್ತು, ಇವಾಗ ನೋಡಿ ಎಷ್ಟು ದೊಡ್ಡದಾಗಿದೆ. ಈ ಕೋಳಿ ಕಣ್ಣು ಕಾಣಲ್ಲ, ಹುಷಾರಿಲ್ಲ. ಇಷ್ಟ ಅಂಕಲ್ ಮೊದಲು ದೊಡ್ಡ ಮೀನು ಬಿಟ್ಟಿದ್ದೆ, ಇವಾಗ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ತಗೊಂಡೋಗಿ ಬೇರೆ ಕಡೆ ಬಿಟ್ಟು ಬಂದುಬಿಟ್ರು ಹೊಳೆಗೆ. ಇವಾಗ 5 ಮೀನೋ 6 ಮೀನೋ ಏನೋ ತಂದಿದ್ರು, ಅದರಲ್ಲೆಲ್ಲ ಸತ್ತೋಗಿ ಈಗ 2 ಮೀನು ಮಾತ್ರ ಉಳ್ಕೊಂಡಿದ್ದಾವೆ. ಗಾಳಿಗೆ ಬಾಳೆಗೊನೆ ಬಿದ್ದೋಗಿತ್ತಂತೆ, ಅದಕ್ಕೆ ಅದನ್ನು ಕಟ್ ಮಾಡ್ಕೊಂಡು ಮನೆ ತಂದಿಟ್ಟಿದ್ದಾರೆ ನಮ್ಮಪ್ಪ. ನಮ್ಮ ಮರದಲ್ಲಿ 2 ಮಾವಿನ ಹಣ್ಣು ಆಗಿತ್ತು, ಕಿತ್ಕೊಂಡು ತೊಗೊಬಂದಿಟ್ಟಿದ್ದಾರೆ ನಮ್ಮಮ್ಮ. ಇವನ ಹೆಸರು ಕುಂಟ್ರಾಜ. ಇವನ ಕಾಲು ಯಾಕೆ ಹಿಂಗಾಗಿದೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬ್ಲಾಕಿ ಬಾಯಿಲಿ. ಟೈಮು 7:25 ಆಗಿದೆ. ಪಾಪು ಮಲ್ಕೊಂಡಿದ್ದ. ಅಷ್ಟೊತ್ತಿಗೆ ಅಮ್ಮ ಬಂದು ಪಾಪು ನಾವು ಬಟ್ಟೆಗಳೆಲ್ಲ ಮುಚ್ಚಿಡು ಅಂದರು. ಪಾಪು ಬಟ್ಟೆಗಳೆಲ್ಲ ಮುಚ್ಚಿಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ತಮ್ಮ ಬಂದ ಮನೆಗೆ. ಹೇಳು ನೀರು ತಗೊಬರ್ರಿ. ಮಲಾಡಿಂದ ಮೈನ ತಂದರೆ ಹೂವಿನ ಗಿಡ ಇಸ್ಕೊಂಬಂದಿ ನೆಡಕ್ಕೆ. ಹೂವಿನ ಗಿಡ ಇವಳು ನಮ್ಮ ಮಾವನ ಮಗಳು. ಎಲ್ಲರಿಗೂ ಹಾಯ್ ಮಾಡು. ಚೆನ್ನಾಗಿ ಇದು ಕಡಲೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಅಂತ ಮಲೆನಾಡಲ್ಲಿ ಇರುತ್ತೆ. ಹಳ್ಳ ಸೈಡು ಜಾಸ್ತಿ ಇರುತ್ತೆ. ಇದನ್ನು ತಂದು ಸಣ್ಣಕ್ಕೆ ಹೆಚ್ಚಿ ಕೊಚ್ಚಿ ಉಪ್ಪಿನಕಾಯಿ ಸಾಂಬಾರು ಪಲ್ಯ ಮಾಡಿ ತಿಂತಾರೆ. ಅದು ಮಲೆನಾಡು ಸೈಡಲ್ಲಿ ಹಳಸಲು ಜಾಸ್ತಿ ಇರೋದಿಲ್ಲ. ಇದು ಬ್ಯಾಸ್ಗಲ್ಲಿ ತಿನ್ನೋದು ಕಡಿಮೆ, ಮಳೆಗಾಲದಲ್ಲಿ ಉಷ್ಣಾಂಶ ಜಾಸ್ತಿ ಇರಲಿ ಅಂತೇಳಿ ಈ ಕಡೆಯಲ್ಲೂ ತಿಂತಾರೆ. ಉಪ್ಪಿನಕಾಯಿ ತಿಂತಾರೆ. ಕಳೆದನ್ನು ಏಡಿ ಹಾಕಿ ಮಲೆನಾಡಲ್ಲಿ ಮಾಡಿ ತಿಂತಾರೆ, ಟೇಸ್ಟ್ ಇರುತ್ತೆ ಅಂತ. ಮತ್ತು ಪಲ್ಯ ಸಾಂಬಾರು ಉಪ್ಪಿನಕಾಯಿ ಎಲ್ಲ ಹಾಕಿ ಮಾಡ್ತಾರೆ. ರೆಡಿ ತಿಳ್ಕೊತೀರಾ? ಇನ್ನು ಹೇಳಿದವಲ್ಲ ಎಲ್ಲ ಹೆಚ್ಚಿ ಊಟ ಮಾಡೋ ಎಷ್ಟೊತ್ತಾಯಿತು. ಇವತ್ತಿನ ವಿಡಿಯೋ ಇಷ್ಟ ಗೈಸ್. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.